ನಮಸ್ಕಾರ ಎಲ್ಲರಿಗೂ. ಅಂದಿನ ದಿನ ರಾತ್ರಿ ಸ್ಯಾನ್ ಫ್ರಾನ್ಸಿಸ್ಕೋದ ಆ ಒಂದು ಅಪಾರ್ಟ್ಮೆಂಟಲ್ಲಿ ಆ ಮಹಿಳೆ ಮಲ್ಕೊಂಡಿದ್ಲು. ಆ ಮಹಿಳೆ ಮಲ್ಕೊಳ್ಳುವಾಗ ಸುಮ್ಮನೆ ಮಲಗಿರಲಿಲ್ಲ. ತನ್ನ ಮಗಳ ಬಗ್ಗೆ, ಅಂದರೆ ದೂರದಲ್ಲಿರ್ತಕ್ಕಂಥ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲಂಡನ್ನಲ್ಲಿ ಇರ್ತಕ್ಕಂಥ ಮಗಳ ಬಗ್ಗೆ ಇಂಟೆನ್ಸ್ ಆಗಿ ಇಮ್ಯಾಜಿನೇಷನ್ ಮಾಡ್ತಾ ಮಲ್ಕೊಂಡಿದ್ಲು. ಅದು ಯಾವ ಥರ ಇಂಟೆನ್ಸ್ ಆಗಿ ಇಮ್ಯಾಜಿನೇಷನ್ ಇತ್ತು ಅಂತಂದರೆ, ಏನೋ ಅವಳ ಬಾಡಿಯಿಂದ ಹೊರಗಡೆ ಹೋಗ್ತಾ ಇದೆಯೇನೋ ಒಂದು ಎನರ್ಜಿ ಅನ್ನೋ ಥರ ಆ ಒಂದು ಸನ್ನಿವೇಶವನ್ನು, ನಾನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಲ್ಲ ಲಂಡನ್ನಲ್ಲಿ ಇದ್ದೇನೆ ಅನ್ನೋದನ್ನು ತುಂಬ ಡೀಪ್ ಲೆವೆಲಲ್ಲಿ ಇಮ್ಯಾಜಿನೇಷನ್ ಮಾಡ್ತಾ ಬಂದ್ಲು. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ, ಈ ಒಂದು 4th ಡೈಮೆನ್ಷನಲ್ ಥಿಂಕಿಂಗ್ ಅಥವಾ ಈ ಒಂದು ಬಾಡಿ ಮತ್ತು ಮೈಂಡ್ ಬಗ್ಗೆ ಕನೆಕ್ಷನ್ ಏನು ನೆವಿಲ್ ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಒಂದು ಘಟನೆಯನ್ನು ನಾನು ತಂದಿದ್ದೀನಿ. ಮತ್ತು ಇದು ಅವರ ಲೆಕ್ಚರಲ್ಲಿ ನಾವು ಕೇಳಬಹುದು. ಅವರ ತುಂಬ ದಿನಗಳ ಒಬ್ಬ ಸ್ಟೂಡೆಂಟ್ ಆದವರು ಇದನ್ನು ಪ್ರಯತ್ನ ಪಟ್ಟಿದ್ರು ಎಂದು ದಾಖಲಾಗಿದೆ. ಇದು 1963-64 ಸಮೀಪದಲ್ಲಿ ಅವರ ಲೆಕ್ಚರ್ಸ್ ಅಲ್ಲಿ ನಾವು ಕಾಣಬಹುದು. ಆ ಥರ ಇದು ವರದಿಯಾಗಿದೆ. ಸೊ ನಾವು ಏನು ನೋಡಿದ್ವಿ ಇಂಟ್ರೊಡಕ್ಷನ್ ಅಲ್ಲಿ, ತಾಯಿ ಮಗಳು ಇರ್ತಾಳೆ ಒಂದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ತಾಯಿ ಮತ್ತು ಲಂಡನ್ ಅಲ್ಲಿ ಮಗಳು. ಸೊ ಇಬ್ಬರು ಮಲಗಿದಾಗ ಓನ್ಲಿ ಬಾಡಿ ಅಷ್ಟೇ ಬೇರೆ ಕಡೆ ಇರುತ್ತೆ, ತಾಯಿ ಮತ್ತು ಮಗಳದು. ಮತ್ತು ತಾಯಿ ಆ ಥರ ಇಮ್ಯಾಜಿನೇಷನ್ ಮಾಡಿದಾಗ ಆ ಒಂದು ಏನೋ ಒಂದು ಪ್ರತ್ಯಕ್ಷ ಆಯಿತು ಅಂತ ಮಗಳ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದು ಇಬ್ಬರಿಗೂ ಆದಂತಹ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಯಾಕೆ ಆಗುತ್ತೆ ಮತ್ತು ಇದರ ಪಾಸಿಬಿಲಿಟಿ ಏನು ಅಂತ ಹೇಳಿ ನೀವು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂತ ನಾನು ಇವಾಗ ಹೇಳ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ಅವರು 2 ಪದಗಳನ್ನ ಬಳಸ್ತಾ ಇದ್ರು. ಅದೇನಂತಂದ್ರೆ ಥಿಂಕಿಂಗ್ ಆಫ್ ಮತ್ತೆ ಥಿಂಕಿಂಗ್ ಫ್ರಮ್ ಅಂತ. ಇದು ಆಂಗ್ಲದಲ್ಲಿ ಬಹಳ ಈಸಿಯಾದ ಪದಗಳು. ಥಿಂಕಿಂಗ್ ಆಫ್ ಅಂತಂದ್ರೆ ಒಂದರ ಬಗ್ಗೆ ಯೋಚನೆ ಮಾಡುವಂತ, ಥಿಂಕಿಂಗ್ ಫ್ರಮ್ ಅಂತಂದ್ರೆ ಒಂದರಿಂದ ಯೋಚನೆ ಮಾಡುವಂತ. ಏನಿದು ಒಂದರ ಬಗ್ಗೆ ಒಂದರಿಂದ ಅಂತ ನಾವು ನೋಡ್ತಾ ಹೋದಾಗ, ಈಗ ಆ ತಾಯಿ ಮಗಳನ್ನ ನೋಡ್ಬೇಕು ಅಂತ ಅನಿಸ್ತು ಅಂತ ಅನ್ಕೋ. ಈಗ ಥಿಂಕಿಂಗ್ ಆಫ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದನೇ ಘಟನೆ ಥಿಂಕಿಂಗ್ ಆಫ್ ಅಂತಂದ್ರೆ ಓನ್ಲಿ ಆ ಒಂದು ಮಗಳು ಲಂಡನ್ ಅಲ್ಲಿ ಮಲಗಿದ್ದಾಳೆ ಅನ್ನುವ ಒಂದು ಘಟನೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಕೆಲಸ ಮಾಡಲ್ಲ ಮೈಂಡು. ಏನ್ ಮಾಡುತ್ತೆ, ಮೈಂಡ್ ಒಳಗಡೆ ಒಂದು ಚಿತ್ರಣ ಬರುತ್ತೆ, ಒಂದು ಮೈಂಡ್ಸ್ ಐ ಅಂತ ಏನ್ ಕರಿತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಆ ಮೈಂಡ್ಸ್ ಐ ಅಲ್ಲಿ ಒಂದು ಚಿತ್ರಣ ಬರುತ್ತೆ. ಆ ಚಿತ್ರಣದಲ್ಲಿ ಅವಳು ಮಗಳು ಮಲಗಿರುವ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾಳೆ. ಇದೆಲ್ಲ ನಡೀತಾ ಇರೋದು ಮೈಂಡ್ ಅಲ್ಲಿ. ಯಾಕೆ ಅಂದ್ರೆ ಮೈಂಡ್ಗೆ 100% ಗೊತ್ತಿದೆ ನಾನು ಥಿಂಕಿಂಗ್ ಆಫ್ ಅದರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ. ಆದರೆ ಅವರು ಮ್ಯಾನಿಫೆಸ್ಟೇಷನ್ ಆಗುವಾಗ ಥಿಂಕಿಂಗ್ ಫ್ರಮ್ ಅಂತ ತುಂಬಾ ಬಳಸ್ತಾರೆ. ಅಂದ್ರೆ ಥಿಂಕಿಂಗ್ ಫ್ರಮ್ ದ ಎಂಡ್, ಅಂದ್ರೆ ಎಂಡ್ ಅಂತಂದ್ರೆ ಏನು, ಮ್ಯಾನಿಫೆಸ್ಟೇಷನ್ ಆಗೋದು ಅಥವಾ ಗೋಲ್ ಆಗೋದು ಅಂತ. ಈಗ ಥಿಂಕಿಂಗ್ ಆಫ್ ಆದ್ರೆ ಈ ತರ ಎಲ್ಲ ಮೈಂಡ್ಸ್ ಅಲ್ಲಿ ಬರುತ್ತೆ ಮಗಳ ಬಗ್ಗೆ. ಈಗ ಥಿಂಕಿಂಗ್ ಫ್ರಮ್ ಇದ್ರೆ ಏನಾಗುತ್ತೆ ಅಂದ್ರೆ, ಅವರು ಬರೀ ಮೈಂಡ್ಸ್ ಐ ಅಲ್ಲಿ, ಅಂದ್ರೆ ಮನಸ್ಸಿನ ಪ್ರಪಂಚದಲ್ಲಿ, ಮನಸ್ಸಿನ ಕನ್ನಡಿಯಲ್ಲಿ ಬರೀ ಲಂಡನ್ ನೋಡದೆ ಅಲ್ಲಿ ಇದ್ದಾಗ ಅಲ್ಲಿ ಯಾವ ತರ ಮಂಚ ಇರುತ್ತೆ, ಅಲ್ಲಿಯ ವಾತಾವರಣ ಏನು, ಅಲ್ಲಿಯ ಗಾಳಿ ವಾಸನೆ ಹೆಂಗಿರುತ್ತೆ, ಅಲ್ಲಿ ಒಂದು ಶಬ್ದ ಹೆಂಗಿರುತ್ತೆ, ಅಲ್ಲಿ ಸುತ್ತಮುತ್ತ ನೆಲಗಳ ಒಂದು ಟೆಕ್ಸ್ಚರ್, ಆ ರೂಮಿನ ಒಂದು ಏನಾದ್ರೂ ಟೆಕ್ಸ್ಚರ್ ಇದ್ದಂದ್ರೆ ಅದು ಹೆಂಗೆ ಅಂತ ಹೇಳಿ ಅದನ್ನ ಫೀಲ್ ಮಾಡ್ತಕ್ಕಂಥದ್ದು. ಸೊ ಇದು ಡಿಫರೆನ್ಸ್. ಮೈಂಡ್ ಎರಡು ಮಾಡ್ತಿರೋದು ಮೈಂಡೇ, ಆದ್ರೆ ಥಿಂಕಿಂಗ್ ಆಫ್ ಅಲ್ಲಿ ಮೈಂಡು ಅದರ ಬಗ್ಗೆ ಯೋಚನೆ ಮಾಡುತ್ತೆ. ಥಿಂಕಿಂಗ್ ಫ್ರಮ್ ಅಲ್ಲಿ ನಾನೇ ಅಲ್ಲಿದ್ದೇನೆ ಅಂತ ಭಾವಿಸಿ ಯೋಚನೆ ಮಾಡುತ್ತೆ. ಇದೇ ಭಾವನೆಗೆ ನಾವು ಫೀಲಿಂಗ್ ಅಂತ ಅನ್ನೋದು. ಇದೇ ಫೀಲಿಂಗ್ ಇಂಟೆನ್ಸ್ ಆದಾಗ ಇಮ್ಯಾಜಿನೇಷನ್ ರಿಯಾಲಿಟಿ ಆಗೋದು. ಈ ಥಿಂಕಿಂಗ್ ಆಫ್ ಥಿಂಕಿಂಗ್ ಫ್ರಮ್ ಅಂದಾಗ ಅವರು 2ನೇ ಸಲ ಹೇಳ್ತಾ ಹೋಗ್ತಾರೆ, ನಾವು ಎಲ್ಲಿದ್ದೀವಿ ಅಂತ ನೀವು ಕೇಳಿದಾಗ, ಫಾರ್ ಎಕ್ಸಾಂಪಲ್ ನೀವು ಎಲ್ಲಿದ್ದೀರಿ ಅಂತಂದ್ರೆ ನಾವು ಮನೇಲಿದ್ದೀನಿ, ಆ ಊರಲ್ಲಿದ್ದೀನಿ, ಈ ಊರಲ್ಲಿ ಅಂತ ಹೇಳ್ತೀರಿ. ಬಟ್ ನೀವು ಕೂಲಂಕುಷವಾಗಿ ನೋಡ್ತಾ ಹೋದಾಗ ನಾವು ಅನ್ನೋದಕ್ಕೆ ಏನ್ ರೆಫರ್ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಬಾಡಿಗೆ ನೀವು ರೆಫರ್ ಮಾಡ್ತಾ ಇರ್ತೀರಿ. ನೆವಿಲ್ ಅವರು ಅವರ ಭಾಷಣಗಳಲ್ಲಿ ಯಾವತ್ತೂ ಬಾಡಿಗೆ ಪ್ರಿಫರೆನ್ಸ್ ಕೊಟ್ಟಿರಲಿಲ್ಲ. ಅವರು ಬರೀ ನೀವು ಎಲ್ಲಿದ್ದೀರಿ ಅಂತ ಕೇಳಿದಾಗ ನಿಜವಾದ ಆನ್ಸರು, ಅಂದ್ರೆ ಮೆಟಾಫಿಸಿಕಲ್ ಲೆವೆಲ್ ಹೇಳ್ಬೇಕು ಅಂತಂದ್ರೆ ನೀವು ಎಲ್ಲಿದ್ದೀರಿ ಅಂದ್ರೆ ನಿಮ್ಮ ಕಾನ್ಶಿಯಸ್ನೆಸ್ ಎಲ್ಲಿರುತ್ತೋ ಅಲ್ಲಿ ನೀವಿದ್ದೀರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಅದರ ಪ್ರಕಾರ ಇವರು ತಾಯಿ ಎಲ್ಲಿದ್ರು ಅಂತಂದಾಗ ದೇಹ ಮಾತ್ರ ಸ್ಯಾನ್ ಫ್ರಾನ್ಸಿಸ್ಕೋದಿತ್ತು, ಆದ್ರೆ ಅವಳ ಮಗಳು ಎಲ್ಲಿದ್ಲು, ಲಂಡನ್ ಅಲ್ಲಿದ್ಲು. ಅಲ್ಲಿ ಅವರ ಕಾನ್ಶಿಯಸ್ನೆಸ್ ಇತ್ತು. ಅಂದ್ರೆ ಅವರು ಹೇಳ್ತಾರೆ ರಿಯಾಲಿಟಿ ಪ್ರಕಾರ, ಹಂಗೆ ನೋಡಿದ್ರೆ ಮೆಟಾಫಿಸಿಕಲ್ ರಿಯಾಲಿಟಿ ಪ್ರಕಾರನೇ ಅವರು ಅಲ್ಲಿರ್ಲಿಲ್ಲ, ಅಲ್ಲಿ ಲಂಡನ್ ಅಲ್ಲಿ ಇದ್ರು ಅಂತ. ಆಮೇಲೆ ಅವರು ಲೈಟ್ ಬಾಡಿ ಅಂತ ಮಾತಾಡ್ತಾರೆ. ನಾನು ನನ್ನ ಕೆಲವು ಹಳೆಯ ವಿಡಿಯೋಗಳನ್ನು ನೀವು ನೋಡ್ತಾ ಬಂದಿದ್ರೆ ಅವರು ಬಾಡಿಯಿಂದ ಏನೋ ಬಿಟ್ಟು ಇರೋ ತರ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೆಲವೊಂದು ವಿಡಿಯೋಗಳನ್ನು ಪ್ರಸ್ತಾಪ ಮಾಡಿದ್ದೆ. ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವತ್ತಿದ್ರು ಕೂಡ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ ಆಗ್ಬೇಕು ಅಂದ್ರೆ ಅದಕ್ಕೇನೋ ಒಂದು ಮೋಟಿವ್ ಫೋರ್ಸ್ ಬೇಕು, ಅಂದ್ರೆ ಏನೋ ಒಂದು ಇನ್ಫ್ಲುಯೆನ್ಸ್ ಆಗ್ಬೇಕು ಎಕ್ಸ್ಟರ್ನಲ್ ಇಂದ. ಇವರು ಹೇಳ್ತಾ ಇರೋದೇನಂದ್ರೆ, ಯಾವಾಗ್ಲೂ ಇಮ್ಯಾಜಿನೇಷನ್ ಮಾಡಿದಾಗ ಬಾಡಿಯಿಂದ ಸಮಥಿಂಗ್ ಗೋಸ್ ಔಟ್ ಆಫ್ ದ ಬಾಡಿ ಅಂತ ಕೂಡ ಲೆಕ್ಚರ್ಗಳನ್ನ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಮಾಡಿದ್ದೆ. ಇವರು ಆ ತರ ಹೇಳಿದಾಗ ಈ ಪಾಸಿಬಿಲಿಟಿ ಹೆಂಗ್ ಆಗಿರ್ಬೋದು ಅಂತಂದ್ರೆ, ತಾಯಿಯಿಂದ ಹೋದಂತ ಆ ಒಂದು ಲೈಟ್ ಬಾಡಿ
ಇದನ್ನ ನಾವು ಔರ ಅಂತ ಕೂಡ ಕರಿಬಹುದು. ಅದನ್ನು ನಾವು ಕ್ಯಾರಿ ಮಾಡ್ತೀವಿ ಅಂತ ನೆವಿಲ್ ಅವರು ನಂಬ್ತಾ ಇದ್ರು. ಈ ಲೈಟ್ ಬಾಡಿ ತುಂಬಾ ದೂರದಲ್ಲಿ, ಮೈಲುಗಳ ದೂರದಲ್ಲಿ ಇರ್ತಕ್ಕಂಥ ಲಂಡನ್ ಇರ್ತಕ್ಕಂಥ ಮಗಳ ಹತ್ತಿರ ಹೋಗಿ ಅಲ್ಲಿ ಅದು ಇಂಟೆನ್ಸಿಫೈ ಆಗುತ್ತೆ. ಅಂದ್ರೆ ಇದನ್ನ ಒಂಥರ ರೇಡಿಯೋ ತರ ನಾವು ಬಿಂಬಿಸ್ಬೋದು. ಆ ಟವರ್ ಇಂದ ಬಂದಂತ ಸಿಗ್ನಲ್ಗಳು ಎಲ್ಲ ಕಡೆ ಹೋಗಿ ಎಲ್ಲಿ ಯಾರ ಮನೆಯಲ್ಲಿ ಆ ರಿಸೆಪ್ಷನ್, ಆ ಆಂಟೆನಾ ಕರೆಕ್ಟ್ ಆಗಿ ಮ್ಯಾಚ್ ಆಗಿರುತ್ತೋ ಅವಾಗ ಆ ಎನರ್ಜಿಗಳು ಅಲ್ಲಿ ರಿಸೆಪ್ಷನ್ ಆಗುತ್ತೆ. ಆ ಮೂಡಲ್ಲಿ ಇದ್ದಂತ ಮಗಳಿಗೆ ಅದು ಪ್ರತ್ಯಕ್ಷ ತರ ಭಾವನೆ ಆಯ್ತು ಅಂತ. ಅಂದ್ರೆ ಇಲ್ಲಿ ಟ್ರಾನ್ಸ್ಮಿಷನ್ ಮೂಡಲ್ಲೂ ಇರಬೇಕು, ರಿಸೆಪ್ಷನ್ ಮೂಡಲ್ಲೂ ಇರಬೇಕು. ಅವಾಗಲೂ ಮಾತ್ರ ಆ ಒಂದು ಕಮ್ಯುನಿಕೇಶನ್ ಆಗುತ್ತೆ. ಈ ಒಂದು ಲೈಟ್ ಬಾಡಿನ ನಾವು ಕ್ಯಾರಿ ಮಾಡ್ತೀವಿ. ಮತ್ತೆ ಈ ಲೈಟ್ ಬಾಡಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಇದನ್ನ ಲೈಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇದು ಟ್ರಾನ್ಸ್ಪರೆಂಟ್ ಅಂತ. ಇದು ಬಹಳ ಡಿಮ್ ಇರುತ್ತೆ ಅಂತ ಕೂಡ ಅವರು ಕೆಲವೊಂದು ಭಾಷಣಗಳಲ್ಲಿ ಅವರು ಬಿಂಬಿಸ್ತಾರೆ. ಆಸ್ ಇಫ್ ಇದನ್ನ ಕೇಳಿದವರು ಈಗ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹಾಗಂದ್ರೆ ಲೈಟ್ ಬಾಡಿ ಅಂದ್ರೆ ಏನು ಅಂತ ಹೇಳಿ ನಮಗೆ ಮನಸ್ಸಿನಲ್ಲಿ ಆಶ್ಚರ್ಯ ಆಗ್ತಾ ಹೋಗ್ಬೋದು. ಇದು ಮೆಟಾಫಿಸಿಕಲಿ ಅರ್ಥ ಮಾಡ್ಕೋಬೇಕು ಹೊರತು ಎಲ್ಲಿರುತ್ತಿದ್ದು, ನಾನು ಹೆಂಗ್ ನೋಡ್ಬೋದು, ಮಲಗಿದಾಗ ಹೆಂಗೆ ಆಕ್ಟಿವೇಟ್ ಆಗುತ್ತೆ ಅಂತ ನಾವೆಲ್ಲ ಹೇಳ್ತಾ ಇದ್ರು, ಏನ್ ಪ್ರೂಫ್, ಈ ತರ ಎಲ್ಲ ಕ್ವಶನ್ಸ್ಗಳು ಬರೋದು ಸಾಮಾನ್ಯ. ಸೊ ಇವ್ರು ಹೇಳ್ತಿರೋದು ಆ ಒಂದು ತಾಯಿಯ ಲೈಟ್ ಬಾಡಿ ಇಂಟೆನ್ಸ್ ಆಗಿ ಆಗಿದ್ದಕ್ಕೆ ಅಲ್ಲಿ ಯಾರೋ ಓಡಾಡಿರೋ ತರ ಅಥವಾ ಹತ್ತಿರದ ಬಂದು ನಾವು ಮುಟ್ಟಿರೋ ತರ ಅದು ಭಾಸ ಆಗ್ತಾ ಇತ್ತು. ಮತ್ತೆ ಇದನ್ನು ಇನ್ನೂ ನಾವು ನ್ಯೂರೋಲಾಜಿಕಲ್ ವೇದಲ್ಲಿ ಹೋಗ್ತಾ ಹೋದಾಗ ಸ್ಲೀಪ್ ಪ್ಯಾರಲೈಸಿಸ್ ಅಂತ ಹೇಳಿ ಇದನ್ನ ನಾವು ಕರಿತಾ ಹೋಗ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಿನ್ನ ಬಾಡಿಗೆ ಗೊತ್ತಿರುತ್ತೆ ಮೂಮೆಂಟ್ ಏನ್ ರಿಯಾಲಿಟಿ ಅಂತ ಬಾಡಿ ಗೊತ್ತಿರುತ್ತೆ, ಬಟ್ ಮನಸ್ಸಿಗೆ ಗೊತ್ತಿರಲ್ಲ. ಆದ್ದರಿಂದ ಬಾಡಿ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನಿನ್ನ ವಿಷನ್ ಅಲ್ಲಿ ಏನ್ ನಡೀತಾ ಇದೆ, ಯಾರೋ ಬಂದು ನಿನ್ನ ಹಿಡಿದಿರೋ ತರ ಅಥವಾ ನಿನ್ನ ಮೂವ್ಮೆಂಟ್ ಆಗದೆ ಇರೋ ತರ ಬಾಡಿ ಸ್ಟಾಗ್ನೆಂಟ್ ಆಗಿ ಉಳಿದಿರುತ್ತೆ, ಬಟ್ ಮನಸ್ಸು ಮಾತ್ರ ಆಕ್ಟಿವ್ ಆಗಿ ನಡೀತಾ ಇರುತ್ತೆ. ಅವಾಗ ಕೂಡ ಯಾರೋ ನಮ್ಮ ಹತ್ತಿರದಲ್ಲಿದ್ದಾರೆ, ಸುತ್ತಮುತ್ತ ಇದ್ದಾರೆ ಅಂತ ಒಂದು ಭಾಸ ಕೂಡ ಆಗ್ತಾ ಹೋಗುತ್ತೆ. ಅದೇನೇ ಇರಲಿ, ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದು ಎಕ್ಸಾಂಪಲ್ ಹೇಗೆ ನಾವು ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ಒಂದು ಡ್ರೀಮ್ ಮಾಡಬೇಕು ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡಿಕೊಂಡ ತಕ್ಷಣ ಇನ್ನು ಒಳಗಿನ ಲೈಟ್ ಬಾಡಿ ಆ ಒಂದು ಪ್ಲೇಸ್ ಇರ್ಬೋದು, ಆ ಒಂದು ಗೋಲ್ ಇರ್ಬೋದು, ಆ ಒಂದು ಸ್ಟೆಪ್ಸ್ಗಳಿರ್ಬೋದು, ಅದನ್ನ ತಗೊಳಕ್ಕೆ ಹೇಗೆ ವೇಗಳನ್ನು ಹುಡುಕುತ್ತೆ ಅಂತ ಹೇಳಿ ನವಿಲ್ಲು ಈ ತರ ಒಂದು ಭಾಷಣಗಳನ್ನ ಮತ್ತೆ ಈ ತರ ದೃಷ್ಟಾಂತಗಳನ್ನ, ಮತ್ತೆ ಇದು ಅವರಲ್ಲದೆ ಅವರ ಓನ್ ಸ್ಟೂಡೆಂಟ್ ಇದನ್ನ ಹೇಳ್ತಿರೋದು. ಆ ಸ್ಟೂಡೆಂಟ್ ಆ ತಾಯಿಯಾಗಿದ್ರು, ಅವ್ರ ಮಗಳ ಬಗ್ಗೆ ಇವರು ಇದನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ಒಂದು ಕಂಡೀಷನ್ ನಾವು ಪಾಸಿಟಿವ್ ಆಗಿ ನಾವು ತಗೊಂತ ಹೋದಲ್ಲಿ ಅದನ್ನ ಈ ತರ ನಾನು ಮಾಡಿದ ತಕ್ಷಣ, ನಾನು ಪ್ರಯತ್ನ ಮಾಡಿದ ತಕ್ಷಣ ಆ ಒಂದು ಚೇಂಜ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಪಾಸಿಟಿವಿಟಿ ಬಂದಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳಿ ಏನು ನಾವು ಹೊರಗಿಂದ ಹುಡುಕ್ತಾ ಇರ್ತೀವಿ ಅದು ಒಳಗೆ ಇರುವುದು ನಮಗೆ ಭಾಸ ಆಗ್ತಾ ಬರುತ್ತೆ. ಅದು ಫಸ್ಟ್ಗೆ ಆದಾಗ ನಿಮಗೆ ಏನು ಇದು ಕಾಣ್ತಾ ಇಲ್ಲ ಅಥವಾ ಇದೇನಿದು ಸೆನ್ಸಸ್ಗೆ ಬರ್ತಾ ಇಲ್ಲ ಅಂತ ಅನ್ಸ್ತಾ ಹೋದ್ರು ಕೂಡ ಬರ್ತಾ ಬ್ರಿಡ್ಜಸ್ ಆಫ್ ಇವೆಂಟ್ಸ್ ಆದಾಗ ಹಿಂದೆ ತಿರುಗಿ ನೀವು, ಅಂದ್ರೆ ರೆಟ್ರೋಸ್ಪೆಕ್ಷನ್ ಅಂತ ಏನ್ ಕರಿತೀವಿ, ಹಿಂದೆ ತಿರುಗಿ ನೀವು ನೋಡಿದಾಗ ನಾನು ಆ ಒಂದು ಗುರಿ ಇಟ್ಟ ಕ್ಷಣದಿಂದನೇ ಈ ಬ್ರಹ್ಮಾಂಡದಲ್ಲಿ ಆ ಒಂದು ಬದಲಾವಣೆ ಸ್ಟಾರ್ಟ್ ಆಗಿತ್ತು. ಆ ಲೈಟ್ ಬಾಡಿ ಎಲ್ಲ ಕಡೆ ಹೋಗಿ ಅದರ ಕೆಲಸವನ್ನ ಮಾಡ್ತಾ ಇತ್ತು. ನಾನು ಕಾನ್ಸಂಟ್ರೇಷನ್ ಇಡಬೇಕಾಗಿತ್ತು, ನಾನು ಇನ್ನು ಇನ್ಸ್ಪಿರೇಷನ್ ಬರ್ಸ್ಕೋಬೇಕಾಗಿತ್ತು ಅಂತ ಹೇಳಿ ನಮಗೆ ಅನಿಸ್ತಾ ಹೋಗುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.